ಸರ್ ಹೇಳ್ಬೋದಾ ಇವಾಗ ನಾನು ಇನ್ನೊಂದು ಗುಟ್ಟು ಬಿಡ್ಬೋದಾ ಪ್ರೆಸ್ಗೆ? ಎಲ್ಲರಿಗೂ ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ ಈ ದಿನ. ನಾವು ಇಲ್ಲಿ ಬರ್ತೀವಿ, ಟ್ರೇಲರ್ ನೋಡ್ತೀವಿ, ಎಲ್ಲರೂ ಮೀಟ್ ಮಾಡ್ತೀವಿ. ಇಷ್ಟು ಪ್ಲಾನ್ಡ್ ಆಗಿ ಸರ್ ಮಾಡ್ತಾ ಇದ್ದಾರೆ ಗುರುರಾಜ್ ಸರ್. ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ ಆಕ್ಚುಲಿ ಬಿಕಾಸ್ ಮೇಘನಾ ಸ್ಟಾರ್ಟ್ ದಿಸ್ ಐ ಮಸ್ಟ್ ಸೇ. ನಂಗೆ ಫಸ್ಟ್ ಆಕ್ಚುಲಿ ಸರ್ ಉದ್ದೇಶ ಇದ್ದಿದ್ದು ಈ ಮೇಘನನ್ ರೋಲು ಅದ್ ಯಾಕೆ ಅದ್ ಹೇಗೆ ಚೇಂಜ್ ಮಾಡಿದ್ರು ರವಿ ಸರ್ ಏನಾದ್ರು ಹೇಳ್ಬೇಕು. ಸೊ ಆಮೇಲೆ ಸರ್ ಹೇಳಿದ್ರು ನಿಮ್ಗೆ ಇನ್ನೊಂದು ವಿ ವುಡ್ ಲೈಕ್ ಯು ಟು ಡೂ ದ ಲಾಯರ್ ರೋಲ್ ಅಂತ. ಇವಾಗ ನಾವು 20 ವರ್ಷದಿಂದ ಒಂದು ಸಿನಿಮಾ ಕೇಳಿದ್ವಿ, ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವ್ರು. ನನ್ನ ಹೆಂಡತಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವಿ. ನಾವು ಒಂದ್ಸರಿ ಹಿಂಗೆ ಅಂದಾಜ ಕೂಡ ಹೋಗ್ಬಿಡ್ತಾರೆ ಅವ್ರ. ಪಾಪ ಅವ್ರು ಡ್ಯಾನ್ಸ್ ಗೀಸ್ ಮಾಡ್ಕೊಂಡಿದ್ರು, ನಾನ್ ಮಾಡೋ ಡ್ಯಾನ್ಸೇ ಬೇರೆ, ಅದಕ್ಕೆಲ್ಲ ಸೂಟ್ ಆಗ್ತಾರೆ ಅವ್ರು ಪಾಪ. ಬಟ್ ನೀವು ತೆಗೆದ್ಮೇಲೆ ಗೊತ್ತಾಯ್ತು ಅವರೇ ಸೂಟ್ ಆಗಿರೋರು. ನೀವು 4 ಜನ ಹೆಂಡತಿ ಕೊಟ್ಟರು ಮುಟ್ಟಕ್ ಬಿಡ್ತಿರ್ಲಿಲ್ಲ. ಸೊ ಈ ಪಾತ್ರ ಕೇಳಿದ್ರೆ ನಂಗೆ ತುಂಬಾನೇ ಖುಷಿ ಆಯ್ತು. ಈ ಮುಹೂರ್ತ ಟೈಮಿಂದ ನಾನು ಇಲ್ಲಿದ್ದೀನಿ. ಸೊ ನಮ್ಗೆ ಸರ್ ಗುರುರಾಜ್ ಸರ್ ಮೂವಿ ಅವ್ರು ತೆಗಿತಾ ಇದಾರೆ ಅಂತ ಅನ್ಸಲ್ಲ, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದೀವಿ ಅಂತ ನನಗೊಂದು ಆ ಭಾವನೆ ಖಂಡಿತ ಬರ್ತದೆ. ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ಐ ಬಿನ್ ಹಿಯರ್ ಅಂಡ್ ಆಫ್ ಕೋರ್ಸ್ ಎಲ್ಲಾರು ಸರ್ ಬಗ್ಗೆ ಯಾವಾಗಲೂ ಮಾತಾಡ್ತಾರೆ. ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡಕ್ಕೆ. ಯಾಕಂದ್ರೆ ಅವ್ರು ಹೇಳಿದ 20 ವರ್ಷದ ಕತೆ ಆವಾಗ್ಲೇ ಬೇರೆ. ಇವಾಗ ನಾನು ಅವ್ರು ಯಾವ ತರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರ್ಲಿಲ್ಲ ರಿಯಲಿ. ಬಟ್ ನಾನು ಹೇಳ್ಬೇಕು ಬಂದಾಗ ತುಂಬಾ ಏನಂತಾರೆ ಅವ್ರ ಜೋಕ್ಸ್ ಆಗ್ಲಿ ನಮ್ನ ಒಂಥರ ಬೈದ್ರು ಅದು ಕಾಂಪ್ಲಿಮೆಂಟೇ. ಸೊ ಈ ತರ ಎನ್ಕರೇಜ್ ಮಾಡಿ ಫಸ್ಟ್ ನಂಗೆ ಸರ್ ಏನ್ ಹೇಳಿದ್ದು, ಫಸ್ಟ್ ಸೀನ್ ಅಲ್ಲಿ ನನ್ಗೂ ಒಂಥರ ಎಷ್ಟು ಮಾತಾಡ್ಸ್ಬೇಕು, ಕೆಲವ್ರಿಗೆ ತುಂಬಾ ಮಾತಾಡೋದು ಇಷ್ಟ ಇಲ್ಲ, ಆಮೇಲೆ ಸೈಡ್ ಅಲ್ಲಿ ಕೂತ್ಕೊಂಡ್ರೆ ಓ ಇದು ಸರಿಗಿಲ್ಲ ಅಂತಂತಾರೆ, ಹೆಂಗ್ ಬ್ಯಾಲೆನ್ಸ್ ಮಾಡುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಫಸ್ಟ್ ಸರ್ ಹೇಳಿದ್ ನನ್ಗೆ ಪರವಾಗಿಲ್ಲ ನೀ 20 ಟೇಕ್ ತಗೊಂಡು ನಿಧಾನಕ್ಕೆ ಏನ್ ಹರಿ ಏನಿದೆ, ಇದು ಪುಟ್ ಟೇಕ್ ತಾನೆ ಎಂಜಾಯ್ ಎಂದು ಅಂದ್ರು. ಸೊ ಅವಾಗಿದ್ದ ಐ ವಾಸ್ ವೆರಿ ಕೂಲ್. ಅಂಡ್ and after that of course ನಮ್ಗೆ we were waiting for those gems ನಮ್ಮ ಶೂಟಿಂಗ್ ಅಲ್ಲಿ. ಯಾಕಂದ್ರೆ ಅವ್ರ ಸರ್ ಜೋಕ್ ಆಗ್ಲಿ ಅಥವಾ ಯಾರಿಗಾರು ಪಾಪ ಹೊಸಬ್ರಂತೂ ಅವ್ರು ಅಲ್ಲೇ ಬಿದ್ದೇ ಬಿಡ್ತಾರೆ. ನಾನು ನೋಡಿ ಅದು ಅನುಭವಿಸಿದೀನಿ. ಅಂದ್ರೆ ನಾನೆಲ್ಲ ಮಿಕ್ಕಿದ ಅವ್ರ ಜೊತೆ ಅಡ್ವೊಕೇಟ್ಸ್ ಅವರೆಲ್ಲ ಇರ್ಲಿ ತುಂಬಾ ತುಂಬಾ ಇನ್ಸ್ಟೆನ್ಸಸ್ ನಂಗಂತೂ ಏನ್ ಸರ್ ಹಿಂಗೆ ಮಾತಾಡ್ಬಿಡ್ತಾರೆ, ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮುಖದ ಮೇಲೆ ಹಿಂಗೆ ಕೊಟ್ಬಿಡ್ತಾರೆ, ಬಟ್ ದೆನ್ ಅವರೇ ನಟ್ಬಿಡ್ತಾರೆ. ಎವ್ರಿಬಡಿ ನೋಸ್ ಇಟ್ಸ್ ಅ ಜೋಕ್. ಸೊ ಆಕ್ಚುಲಿ ಇದೆಲ್ಲ ಯಾಕೆ ನಾವು ಹೇಳ್ತೀವಿ ಅಂದ್ರೆ there's a lot of, I must say really I have seen a man of great humility, simplicity and a deep human being. because ಅವ್ರು ಎಷ್ಟು ಅನುಭವಗಳಿದೆ ಅವ್ರಿಗೆ, ಏರು ಪೇರು, ಅವ್ರ ಸಕ್ಸಸ್ಸು ಫೇಲ್ಯೂರ್ಸು, his journey has been so rich that I really respect you sir. That's what I would like to say. ಇಷ್ಟು ಟ್ಯಾಲೆಂಟ್ ಇದ್ದು ಅವ್ರು ಏನೂ ಮಾಡಿಲ್ಲ. ಸೊ ನನಗೆ ಅವ್ರ ಅದೆಲ್ಲ ತೋರಿಸ್ಕೊಳ್ದೆ ಅವ್ರು ಅಕಸ್ಮಾತ್ ಒಂದು ಜೋಕ್ ಮಾಡಿದ್ರು ಅದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನನ್ಗೆ ಗೊತ್ತಾಗ್ತಾ ಇತ್ತು. The way he would share his life experiences. So it has been ನನ್ಗೆ ಒಂದು ತಮಾಷೆಯದೆಲ್ಲ ಒಂದ್ ಕಡೆ ಎಲ್ಲ ಸೆಟ್ಟಲ್ಲಿ ಎಲ್ಲಾರು ಫ್ಯಾಮಿಲಿ ತರ ಇರ್ಬೇಕು ಅದೆಲ್ಲ ಒಂದ್ ಕಡೆ, ಆದ್ರೆ ನಿಜವಾಗ್ಲೂ ಪ್ರಿವಿಲೇಜ್ ಟು ವರ್ಕ್ ಅಂಡ್ ಲಿಸನ್ ಟು ಸರ್ಸ್ ಎಕ್ಸ್ಪೀರಿಯನ್ಸಸ್. ಮಧ್ಯ ನಮ್ಗೆ ಹೇಳೋರು ಅಂಡ್ ಅವ್ರು ಕರ್ದಂಗೆ ಒಂದ್ಸತಿ ಡೈಲಾಗ್ ಟೆನ್ಷನ್ ಇರೋದು, ಸರ್ ಹಂಗೆ ಕೂಲಾಗಿ ಕೇಳ್ಕೊಂಡು ಮಾಡ್ಬಿಡ್ತಾರೆ. ನನ್ಗೆ ಸ್ವಲ್ಪ ಟೆನ್ಷನ್ ರಾಣಿನೇ ಸ್ವಲ್ಪ ನಾನು, ಆದ್ರೆ ಕರೆದು ಫನಿ ಆನೆಕ್ಡೋಟ್ಸ್ ಹೇಳಿದ್ರು. ಒಂದೊಂದ್ಸತಿ ಸರ್ ನಮ್ಗೆ ಹೇಳಿ ಗೊತ್ತಾಗಲ್ಲ ಸರ್ ಡೈಲಾಗ್ ಕಲ್ತ್ಕೋಬೇಕಂದ್ರೆ ಅದಕ್ಕೂ ಬೈಯೋರು, ಏನ್ ಮೇಡಮ್ ನೀವು ನಿಧಾನ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ಮೇಡಮ್ ಅಂತ. ಬಟ್ ತುಂಬಾ ಮಜವಾಗಿತ್ತು. ಅಂಡ್ ಕಮಿಂಗ್ ಟು ಗುರುರಾಜ್ ಸರ್, ಐ ವುಡ್ ಲೈಕ್ ಟು ಸೇ beginning in the so planned, so confident. ಯಾಕೆ ಹೇಳ್ತೀನಿ ಅಂದ್ರೆ ಡೈರೆಕ್ಟರ್ಸ್ ಆತರ ಒಂದು ಕ್ಲಾರಿಟಿ ಇಲ್ಲದೆ ಇದ್ರೆ, ಅಷ್ಟು ಒಂದು ಕಾನ್ಫಿಡೆನ್ಸ್ ಇದ್ರೆ
ನಮಗ್ ಪರ್ಫಾರ್ಮ್ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಸುಮಾರು ಕ್ವೆಶ್ಚನ್ಸ್ ಸರ್ ಕೇಳಿದ್ದೀನಿ ಅಂಡ್ ಅವ್ರು ಒಂದೊಂದು ನುವಾನ್ಸು ನಂಗೆ ಹೇಳಿ, ಬಿಕಾಸ್ ಈ ಕೋರ್ಟ್ ರೂಮ್ ಡ್ರಾಮಾ ಅಂದ್ರೆ ನಮಗೂ ಗೊತ್ತಿಲ್ಲ, ಕೋರ್ಟಿಗೆ ಹೋಗಿಲ್ಲ, ಲಾಯರ್ಸ್ ಹೆಂಗಿರ್ತಾರೆ, ಲೀಗಲ್ ಪಾಯಿಂಟ್ಸ್ ಅಷ್ಟು ಗೊತ್ತಿಲ್ಲ ನಮ್ಗೆ. ಬಟ್ ಸರ್ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಈ ಮೂವಿ ಶೂಟಿಂಗ್ ಮಾಡಿದಾಗ ಎಸ್ಪೆಷಲಿ ಐ ಥಿಂಕ್ ದ ಕೋರ್ಟ್ ರೂಮ್ ಸೀನ್ಸ್ ಎಲ್ಲ ಅದಕ್ಕೆ ಸ್ವಲ್ಪ ಮುಂಚೆಗೆ ನಮ್ಮಮ್ಮ ಹುಷಾರಿರ್ಲಿಲ್ಲ, ನಮ್ಮಮ್ಮನ ನಮ್ಮ ಮನೆಗೆ ಬಿಟ್ಟು ಬರಕ್ ಆಗ್ತಾ ಇರ್ಲಿಲ್ಲ. ಸರ್ ಸಂಪತ್ ಸರ್ ದೇ ವರ್ ಸೋ ಸೆನ್ಸಿಟಿವ್ ಬಿಕಾಸ್ ಐ ವಾಂಟೆಡ್ ನಂಗೆ ಆ ಲೀಗಲ್ ಕೋರ್ಟ್ ರೂಮ್ ಡ್ರಾಮಾ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅಂತ 2 ಸತಿ ನಾನು ಕೇಳ್ಬೇಕಾಗಿತ್ತು ಆ ಕರೆಕ್ಟ್ ಫ್ಲೋ ತಿಳ್ಕೊಳಕ್ಕೆ. ಸರ್ ಮನೆಗೆ ಬಂದು ನನ್ನ ಜೊತೆ 3-4 ಗಂಟೆ ಕೂತು ಒಂದೊಂದು ಹೇಳಿ ಅವಾಗಲೇ ನಂಗೆ ಐಡಿಯಾ ಬಂದಿದ್ದು ಕರೆಕ್ಟಾಗಿ ಹೇಗೆ ಕತೆ ಮುಂದುವರಿಯುತ್ತೆ ಅಂತ. ಬಿಕಾಸ್ ಈ ಸ್ಕ್ರೀನ್ ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಒಂದೊಂದು ಸೀನ್ ಆದ್ಮೇಲೆ ಒಂದೊಂದು ಚೇಂಜ್ ಇರುತ್ತೆ. ಸೊ ಐ ರಿಯಲಿ ಥ್ಯಾಂಕ್ಸ್ ಸರ್. ಸೊ ಒಂದು ಆಸ್ ಅ ಡೈರೆಕ್ಟರ್, ಆಸ್ ಅ ಹ್ಯೂಮನ್ ಬೀಯಿಂಗ್ ಸೋ ಸೆನ್ಸಿಟಿವ್, ನಂಗೆ ತುಂಬಾನೇ ಬೆಂಬಲ ಆ ಕಷ್ಟವಾದ ಟೈಮಲ್ಲಿ ಈ ತುಂಬಾನೇ ಬೆಂಬಲ ಕೊಟ್ಟಿದ್ದಾರೆ. ದ ಹೋಲ್ ಪ್ರೊಡಕ್ಷನ್ ಹೌಸ್, ದ ಕ್ರೂ ಅಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್ ಆಲ್ಸೋ. ಎಲ್ಲರೂ ಪದೇ ಎಲ್ಲ ಹೆಸರು ಹೇಳಕ್ಕೆ ಕಷ್ಟ ಆಗುತ್ತೆ, ಬಟ್ ಓಕೆ ಎನಿವೇ ಆಲ್ ಆಫ್ ದೆಮ್ ಹೇಳಬೇಕಾಗುತ್ತೆ ಇವಾಗ. ಫ್ರಮ್ ರವಿಶಂಕರ್ to Digan, Danya and Meghna, we didn't share any screen space. Actually neither with Danya illile meet ಮಾಡ್ತಾರೆ, ಇಲ್ಲೇ ನಾವು ಮೀಟ್ ಮಾಡ್ತಾ ಇರೋದು ಯಾವಾಗಲೂ ಆಕ್ಚುಲಿ. ಬಟ್ ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ. ಈ ತರ ಪಾತ್ರ ನನಗೂ ಎಷ್ಟು ಸುಮಾರು ತುಂಬಾ ಸಿನಿಮಾ ಏನ್ ಮಾಡಿಲ್ಲ, ನಾನು ಸುಮಾರು ಮಾಡಿದ್ದೀನಿ. ಈ ತರ ಪಾತ್ರ ಕೊಡೋದು ಅಪರೂಪನೇ. To be an equal opponent to the hero, professionally qualified. ಇನ್ನೊಂದು ಸರ್ ನಾನ್ ಡಾನ್ಸರ್ ಆಗಿರೋದ್ರಿಂದ ಅದನ್ನು ಚೂರು ತಗೊಂಡ್ ಬಂದಿದ್ದಾರೆ ಈ ಕ್ಯಾರೆಕ್ಟರ್ ಅಲ್ಲಿ. ಸೊ ಆನ್ ದ ಹೋಲ್ ಐ ಆಮ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಜಡ್ಜ್ಮೆಂಟ್. ಸೊ ಅವ್ರು ಹೇಳಿದಾಗ ಈ ಜಡ್ಜ್ಮೆಂಟ್ 24th ಆಗುತ್ತೆ. ಐ ಹೋಪ್ we come out as true winners. Thank you very much for all the support. Thank you. For sure. Thank you so much.